ಅಂದರೆ ಎಲ್ಲ ಕಾಫಿಲೂ ಬಂದುಬಿಟ್ಟು 100% ಅರೇಬಿಕ್. ಅಂದರೆ ಇದರಲ್ಲಿ ಯಾವುದೇ ರೀತಿಯಾದ ರೋಬಸ್ಟ ಇರೋದಿಲ್ಲ, ಚಿಕೋರಿ ಇರೋದಿಲ್ಲ, ಏನೂ ಇರೋದಿಲ್ಲ. ಹಾಂ, ಎಲ್ಲ ಅರೇಬಿಕನೇ. ಜೊತೆಗೆ ಬಂದುಬಿಟ್ಟು ಎಲ್ಲದೂ ಮೀಡಿಯಮ್ ರೋಸ್ಟ್ ಮಾಡಿರ್ತೀವಿ ನಾವು. ಮೀಡಿಯಮ್ ರೋಸ್ಟ್ ಮಾಡಿರೋದಕ್ಕೆ ನಿಮಗೆ ಒರಿಜಿನಲ್ ಕಾಫಿದು ಡಿಫ್ರೆಂಟ್ ಫ್ಲೇವರ್ಸ್ ಏನೇನಿರುತ್ತೆ ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ ಕುಡಿಬೇಕಾದ್ರೆ. ಅದೇ ನಿಮಗೆ ಇವಾಗ ಟೇಸ್ಟ್ ಮಾಡಿಸಿ. ಸೊ ಇವಾಗ 150 ml ಕಾಫಿ ಇದೆ. ಫಸ್ಟಿಗೆ ನಾನು 75 ml ಹಾಕ್ತೀನಿ. ಸೊ ಅಂದಾಜು ಮೇಲೆ ಹಾಕ್ಬೋದು ಸರ್, ಏನು ತೊಂದರೆ ಇಲ್ಲ, ಇಷ್ಟೇ ಇರಬೇಕು. ಅಂದರೆ 150 ನಮ್ಮ ಸೋಸ್ಗೆ ಸೋಸ್ದಂಗೆ ಸೋಸ್ಬೋದು. ಹಾಂ, ನೀವೇನು ಮಾಡೋದೇ ಬೇಡ, ಅದಕ್ಕದೇ ಸೋಸ್ಕೊಂಡು ಒಳಗೆ ಹೋಗ್ತಾರೆ. ಇಲ್ಲಿ ನೋಡಿದ್ರೆ ನೀವು ಒಳಗಡೆ ಆ ರೀತಿ ಅದಕ್ಕದೇ ಟಿಪ್ ಆಗ್ತಾ ಹೋಗ್ತಾ ಇರೋದು. How much more? Shall I give another 100? Give me 200. I think it's slightly more. ಹಾರ್ಡ್ಲಿ ಬಿಸಿನೀರಿತ್ತು ಅಂತ ಹೇಳಿದ್ರೆ ಒಂದು 30 ಸೆಕೆಂಡ್ ಒಳಗಡೆ ಕಾಫಿ ರೆಡಿ ಆಗುತ್ತೆ. ಕಾಫಿ ಬೇಕು ಇಲ್ಲ ಕರೆಂಟಿಗೂ ಬಿಸಿಲು ಇದಕ್ಕೂ ಗ್ಯಾಸಿಗೆ ಭಾಳ ಇದೆ. ಕರೆಂಟಿಂದ ಅಲ್ಲಾದ್ರೆ ಬೇಗ ಆಗುತ್ತೆ. ಸೊ ಗ್ಯಾಸಲ್ಲಿ ಏನು ಒಂದು 2 ಪಟ್ಟು ಹಾಕ್ಬಿಡುತ್ತೆ. ಪವರ್ ಎಲ್ಲ ಕಡೆ ಮೈನ್ ಸಪ್ಲೈ ಹೋಗಿದೆ, ಇಲ್ಲಿ ಬರೋದು ಪವರ್ ಬರೋದು. Yes. So what is the loading in this? Just 10 grams. 150 ml of water. 14 ratio, 15 ratio. 15 ratio. It has instructions. ಸೊ ರೆಡಿ ಆಗಿದೆ. ಇದು ನೀರು ಮೇಲೆ ಬಂದಿದೆಯಲ್ಲ, ಅದಕ್ಕೆ ಅದು ಇಳಿತಾ ಇಲ್ಲ. ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಮೇಲೆ ಇಟ್ಕೊಂತೀನಿ ಅಷ್ಟೇ. ನಿಮ್ಮದು ಇದೇ ಊರಾ ಸರ್? ಹೌದಾ? ಬಾಳೆ ಇದು ಈ ಥರ ಒಂದ್ಸಲ ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಮುಗೀತು. ಇದನ್ನು ನೀವು ಬಿಸಾಕಬೇಕು. ಕಾಫಿ ರೆಡಿ ಇರೋಲ್ಲ. ಒಂದು ನಿಮಿಷ ಬಿಟ್ಟು. ಸೊ ಕಾಫಿ ರೆಡಿ ಇದೆ ಸರ್. ಟೆಸ್ಟ್ ಮಾಡ್ಬೋದಾ? ಹಾಂ, ಮಾಡ್ಬೋದು. ಸರಿ, ಇವರಿಗೆ ಸ್ವಲ್ಪ ಕೊಡಿ, ಮಾಡಿ. ಮತ್ತೆ ಲೇಟ್ ಆಗುತ್ತೆ. ಈಗ ಕಾಫಿ ರೆಡಿ ಇದೆ. ಹಾಲು ಹಾಕ್ಬೋದು ಸರ್, ಬಟ್ ಆದರೆ ನಾವು ಸಜೆಸ್ಟ್ ಮಾಡಲ್ಲ ಹಾಲು ಹಾಕೋದು. ಯಾಕಂದರೆ ಒರಿಜಿನಲ್ ಕಾಫಿ ಇದು. ಇಲ್ಲಿ ಹಾಲು ಹಾಕಿದ್ರೆ ಕಾಫಿ ಅಂತ ಬೆಳಿಗ್ಗೆ ಮುಂಚೆ ಹಾಂ, ಬ್ಲ್ಯಾಕ್ ಕಾಫಿ. ಸೊ ಇವಾಗ ಹಾಲು ಹಾಕಿದ್ರೆ ನಿಮಗೆ ಹಾಲು ಓವರ್ ಪವರ್ ಮಾಡಿಬಿಡುತ್ತೆ. ನಿಮಗೆ ಬ್ಲ್ಯಾಕ್ ಕಾಫಿನ ನಿಮ್ಮ ಕಾಫಿ ಎಸೆನ್ಸ್, ಕಾಫಿ ಟೇಸ್ಟ್ಗಳು ಅದೆಲ್ಲ ಹೋಗ್ಬಿಡುತ್ತೆ. ನಿಮಗೆ ಕುಡಿದಾದ್ಮೇಲೆ ನಿಮಗೆ ಅದರದ್ದು ಫ್ಲೇವರ್ ಗೊತ್ತಾಗ್ತದೆ. ಇದು ಅರೇಬಿಕ್ ಪಾರ್ಚ್ಮೆಂಟಲ್ಲಿ ಟ್ರಿಪಲ್ ಎ ಗ್ರೇಡ್. ಇದು ನಿಮಗೆ ಸ್ಮೆಲ್ ಚೆನ್ನಾಗಿದೆ. ವಿಸ್ಕಿ ಬ್ಯಾರಲ್ ಒಳಗಡೆ ಇಟ್ಟು ಹಾಂ, ವಿಸ್ಕಿ ಬ್ಯಾರಲ್ ಒಳಗಡೆ ಇದನ್ನಿಟ್ಟು ವಿಸ್ಕಿ ಫ್ಲೇವರ್ ಮಾಡಿದ್ದು. ಇದು ನಿಮಗೆ ನ್ಯಾಚುರಲ್ಸ್ ಅಂತ ಹಣ್ಣನ್ನು